ಸರ್ ಪ್ರೊಟೆಸ್ಟ್ ಈಗ ಇವತ್ತು ಸಾಮಾನ್ಯ ಸಭೆ ಪ್ರತಿ ತಿಂಗಳಂತೆ ಈ ತಿಂಗಳಲ್ಲೂ ಕೂಡ ಹೋದ ಸತ ಜಿ ಬಿ ಬಂದಾಗ ಸಾಮಾನ್ಯ ಸಭೆ ಬಂದಾಗ ಮಹಾಪುರವರು ಎಲೆಕ್ಷನ್ ಬಂದಾಗ ಏನಾಯಿತು ಇಲ್ಲ ಮುಂದುವರಿದ ಜಿ ಬಿ ಅಂತೇಳಿ ಕೂಡ ನಮಗೆ ನೋಟಿಸ್ ಎಲ್ಲ ಸದಸ್ಯರು ಕೂಡ ಬಂತು. ಮುಂದುವರಿದ ಜಿ ಬಿಯಲ್ಲಿ ಸುಮಾರು 20 ವಿಷಯಗಳನ್ನು ಇದ್ದು ಇವತ್ತು 20 ವರ್ಷಗಳ ಎಲ್ಲರಿಗೂ ಕೂಡ ಬಂದಿದೆ ನೋಟಿಸ್ ಮುಂದುವರಿದ ಜಿ ಬಿ ಅಂತೇಳಿ. ಇವತ್ತು ಮುಂದುವರಿದ ಜಿ ಬಿಯಲ್ಲಿ 20 ಸಬ್ಜೆಕ್ಟ್ದಾಗ ವಿಷಯಗಳಲ್ಲಿ 20 ವಿಷಯಗಳಲ್ಲಿ ಒಂದು ವಿಷಯ ತೆಗೆದಿದ್ದಾರೆ. ಅದು ಎಂಥ ವಿಷಯ ತೆಗೆದಿದ್ದಾರೆ ಅಂತ ಹೇಳಿದರೆ ಇವತ್ತು ನಮಗೆ ಹೇಳೋಕ್ಕೂ ನಾಚಿಕೆ ಆಗುವಂಥದ್ದು ಸಂಗತಿ ಇವತ್ತು ನಮ್ಮ ಆಡಳಿತದವರು ಮಾಡಕತ್ತಾರೆ. 10 ಕೋಟಿ ರೂಪಾಯಿ ಅನುದಾನ ರಾಜ್ಯ ಸರ್ಕಾರದಿಂದ SFC ಅನುದಾನ ಕೂಡ ಬಂದಿದೆ. 1 ರಿಂದ 9 ವಾರ್ಡಿಗೆ ಅನುದಾನ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಮ್ಮ ಕಾರ್ಪೊರೇಷನ್ನಿಂದ 1 ರೂಪಾಯಿನೂ ಒಂದಕ್ಕೆ ಅದಕ್ಕೆ ಕೊಡೋ ಅವಶ್ಯಕತೆ ಇಲ್ಲ. 10 ಕೋಟಿ ರೂಪಾಯಿ ಕೆಲಸ ನೀವು ಮಾಡಿಕೊಡಿ ಅಂತೇಳಿ ಕಾರ್ಪೊರೇಷನ್ ಕೊಟ್ಟಿದೆ. ಇವತ್ತು ಆ ವಿಷಯ ಬಂದರೆ ಅದೇ ವಿಷಯನ ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಮ್ಮ ಮಹಾಪೌರರಿಗಾಗಲಿ ನಾವು ಅನುದಾನ ಕೇಳಿದರೆ ಆರ್ಥಿಕ ಸ್ಥಿತಿ ಸರಿ ಇಲ್ಲ, ನಮ್ಮ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೆಲಸ ಸರಿ ಇಲ್ಲ, ನಮ್ಮ ಕಡೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋವಂಥ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಇವತ್ತು 10 ಕೋಟಿ ರೂಪಾಯಿ ನಿಮ್ಗೆ ಕೊಟ್ಟಿದ್ದು ದುಡ್ಡನ್ನು ಸರಿಯಾಗಿ ಬಳಸ್ಕೊಳಕತ್ತಿಲ್ಲಲ್ಲ. ಇವತ್ತು ಸಬ್ಜೆಕ್ಟನ್ನು ತೆಗೆಯೋದು ಬರೀ ರಾಜಕಾರಣ ಮಾಡೋದು, ಅದರಲ್ಲಿ ಒಂದು ಯಾವುದೋ ಬರೀ ರಾಜಕಾರಣ ವ್ಯವಸ್ಥೆ ತೊಗೊಂಡ್ಬಂದು ಇವತ್ತು ಅದು ಸಬ್ಜೆಕ್ಟ್ ತೊಗೊಳ್ಳೋರಂಥ ಕೆಲಸ ಮಾಡಕತ್ತಾರೆ. ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಇವತ್ತು 36 ಜನ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಇವತ್ತು ಹೋರಾಟದ ಮೂಲಕ ಇವತ್ತು ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅದೇನಾದರೂ ನೀವು ವಿಷಯವನ್ನು ತೊಗೊಂಡು ಬರಲಿಲ್ಲ, 10 ಕೋಟಿ ರೂಪಾಯಿ ನಮ್ಮ ಮಹಾನಗರ ವ್ಯಾಪ್ತಿಯಲ್ಲಿ ಡೆವಲಪ್ಮೆಂಟ್ ಆಗುವಂಥ ಕೆಲಸ ನೀವು ಏನಾದರೂ ತೊಗೊಂಡು ಬರಲಿಲ್ಲ ಅಂತಂದರೆ ನಾವು ಹೋರಾಟದ ಮೂಲಕ ನಿಮ್ಮ ಜೀವಿಯನ್ನು ಸಂಪೂರ್ಣವಾದಂಥ ನಾವು ನಿಷೇಧ ಮಾಡ್ತೀವಿ, ಇಲ್ಲಿ ಬ್ಯಾಕೌಟ್ ಮಾಡ್ತೀವಿ ಅನ್ನೋಂಥ ಮೂಲಕ ನಾವು ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ಕಳಸಾ ಬಂಡೂರಿ ಹೋರಾಟ ಇದು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಇದರ ಮೊದಲನೇದಾಗಿ ನಮ್ಮ 25 ಸಂಸದರು ಮೊದಲನೇದಾಗಿ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಅನ್ಯಾಯ ತಂದರೂ ಇವತ್ತು ಯಾರೂ ಅಧಿವೇಶನದಲ್ಲಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ಹಲವಾರು ಇದೆ ಸಹ ರೈತರು ಹೋರಾಟ ಮಾಡಕತ್ತಾರೆ. ಆದರೂ ಇಲ್ಲಿ ಜನಪತಿ ಆದವರು ಅದರ ಬಗ್ಗೆ ಯಾವುದೂ ಪರಿಣಾಮ ತೊಗೊಳ್ತಾ ಇಲ್ಲ. ಹಾಗಾಗಿ ಕೂಡಲೇ ಕಳಸಾ ಬಂಡೂರಿ ಜಾರಿ ಮಾಡ್ಬೇಕು. ಇಲ್ಲವ ಅಂದ್ರೆ ನಾವು ಭಾಳ ಉಗ್ರವಾದ ಹೋರಾಟ ಮಾಡ್ಬೇಕಂತ ಇವತ್ತು ಹಂತ ಹಂತವಾಗಿ ಇದು 1ನೇ ದಿನ ಚಾಲೂ ಮಾಡಿವಿ. ಅದು ಅವರ ಅಂಗೀಕಾರ ಆಗೋ ಮಟ್ಟ ನಮ್ಮ ಹೋರಾಟ ನಿರಂತರತೈತಿ. ಇಲ್ಲಂದ್ರೆ ಇಲ್ಲಿ ಸಂಸದರು ಅದರಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಜನರ ಕಷ್ಟ ನಿಮ್ಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನೀವು ಅಧಿಕಾರಕ್ಕೆ ಯಾಕೆ ಕುಂತೀರಿ? ಅಧಿಕಾರಕ್ಕೆ ಯಾಕೆ ಕುಂತೀರಿ ನೀವು? ನಿಮ್ಮ ಜನರ ಓಟ್ ಯಾಕೆ ಹಾಕ್ಯಾರ? ನಿಮ್ಮ ಪರ್ಸನಲ್ ಕೆಲಸ ಮಾಡಕ್ಕೆ ಹಾಕ್ಯಾರ. ಹಂಗಾಗಿ ನನ್ನ ನೈತಿಕತೆ ಸಂಸದರ ರಾಜೀನಾಮೆ ಕೊಟ್ಟ ಮರಿಗೋರಿ. ಮತ್ತು ಕೇಂದ್ರ ಸರ್ಕಾರದೊಳಗ ಇವತ್ತು ಹಲವಾರು ಜಾರಿಗೆ ತಂದಾರ. ಇವ್ರು ನೀರಿಗಾಗಿ ತರಕ್ಕೆ ಏನಾಗತ್ತೈತಿ ಇವ್ರಿಗೆ? ಮತ್ತು 25 ಸಂಸದರು ಏನು ಮಾಡಕತ್ತಾರ? ಜನರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ವರಿಗೆ. ಹಾಗಾಗಿ ಇದು ಹೋರಾಟ ನಿರಂತರವಾಗಿರ್ತೈತಿ. ಇದು ಅವ್ರು ಆರ್ಡರ್ ಕೊಡೋ ಮಟ್ಟ, ಕಳಸಾ ಬಂಡೂರಿ ಜಾರಿ ಆಗೋ ಮಟ್ಟ ನಮ್ಮ ಹೋರಾಟ ನಿರಂತರ ಇರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜು ನಾಯ್ಕ ಕೊಡಿದ್ದೆ.